ಗ್ರಾಮದ ನೀಲಗಿರಿ ತೋಪಿಗೆ ಆಕಸ್ಮಿಕ ಬೆಂಕಿ, ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ. ಶಿಡ್ಲಘಟ್ಟ ತಾಲೂಕಿನ ಸೀಗೆಹಳ್ಳಿ ಗ್ರಾಮದ ಗೊರಮಡುಗು ರಸ್ತೆಯಲ್ಲಿರುವ ನೀಲಗಿರಿ ತೋಪಿಗಿಂದು ಮಧ್ಯಾಹ್ನ ಆಕಸ್ಮಿಕವಾಗಿ ಬೆಂಕಿ ಹೊತ್ತುಕೊಂಡಿದ್ದು, ತಕ್ಷಣ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶೀಗೆಹಳ್ಳಿ ಗ್ರಾಮದಿಂದ ಗೊರಮಡುಗು ಮಾರ್ಗದಲ್ಲಿರುವ ಮುನಿಸ್ವಾಮಿ ರೆಡ್ಡಿ ಅನ್ನೋರಿಗೆ ಸೇರಿದ ನೀಲಗಿರಿ ತೋಪಿನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಹಲವು ನೀಲಗಿರಿ ಮರಗಳು ಸುಟ್ಟು ಕರಕಲಾಗಿವೆ. ಬೆಂಕಿ ಕಾಣಿಸಿಕೊಂಡಿದ್ದರಿಂದ ತಕ್ಷಣ ನೀಲಗಿರಿ ತೋಪಿನ ಸಮೀಪದ ತೋಟಗಳ ಮಾಲೀಕರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿದ ತಕ್ಷಣ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಇನ್ನು ಬೇಸಿಗೆಯ ಸೆಕೆ ಆರಂಭವಾಗುವ ಮುನ್ನವೇ ಆಕಸ್ಮಿಕವಾಗಿ ಬೆಂಕಿ ಅವಘಡಗಳು ಸಂಭವಿಸ್ತಾ ಇವೆ. ಈ ವೇಳೆ ಅಗ್ನಿಶಾಮಕ ದಳದ ಎಎಫ್ಎಸ್ಒ ಕದಿರಪ್ಪ, ಸಿಬ್ಬಂದಿಗಳಾದ ಅಶೋಕ್, ಆನಂದ್, ಕಿರಣ್, ಶಿವಾನಂದ್ ಸೇರಿದಂತೆ ಗ್ರಾಮಸ್ಥರು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಯಾರ ಹೆಸರು ಹೇಳದ್ದು